ಹಂಗೆ ಮತ್ತೆ ಹಂಗಿಂದ ಅಲ್ಲೇ ತಿರ್ಸ್ಕೊಂಡು ಇಲ್ಲೇ ಬಂದವ್ರು ಅನ್ಸುತ್ತೆ. ಬಂದ್ರೆ ಕಾರಿಗೆ ಇಲ್ಲಿಂದ ಮೋಸ್ಟ್ಲಿ. ரெண்டாவதுங்க இந்த ஸ்பீட் பிரேக் சரியான கர்மம் முடிச்சு ஸ்பீட் ಗಾಡಿ ಮೊದಲು ಆಫ್ ಮಾಡು ಬ್ರೋ. ಜಸ್ಟ್ ಇವಾಗ ಆಕ್ಸಿಡೆಂಟ್ ಆಯ್ತಾನ, ಮತ್ತೆ ನೀವು ಬಂದು ಬೀಳ್ತಾ ಇದ್ದೀವಿ. ಗಾಡಿ ಸ್ಟಾರ್ಟ್ ಆಗುತ್ತೆ ಸ್ಕ್ರಾಚ್ ಅದನ್ನ ಹಾಕ್ಸ ವಂಡಿ. ನೀವು ನೋಡಿ ಬ್ರೋ ಗಾಡಿ ಬಿಡಿ. ಡಿಕ್ಕಿ ಓಪನ್ ಮಾಡೋ ನೀರು ಐತೆ ನೋಡು. ಓ ನಾವು ಬಿದ್ದಿರ್ತೀವಿ, ಅವರು ಬಿದ್ರು, ಇವರು ತನ್ನಿಯಲ್ಲಿ ಏನೋ ಸೈಕ್ ಆಗೋದು ಎಲ್ಲೇ ಗೊತ್ತಾ, ಟೂ ವೀಲರ್ನವ್ರು ಇಲ್ಲ ಸೈಕ್ ಆಗ್ತಾರೆ ನೋಡ್ಕೊ. ಅಲ್ಲಿ ಬಿಡು ಇವರು ಎಲ್ಲ ಇಲ್ಲೇ ಬಂದು ಬೀಳ್ತಾವ್ರೆ. ಇದಾಗಲ್ಲ. ಓಡ್ತೀರಾ ಇಲ್ಲ ಸೈಡಿಗೆ ಹಾಕ್ಬೇಕು ಗಾಡಿ. ಸ್ವಲ್ಪ ಹೊತ್ತು ಇಟ್ಬಿಟ್ಟು ಹೋಗ್ಲಿ ಬಿಡು. ಏನ್ ಬ್ರೋ ದಿನ ಎಷ್ಟು ಜನ ಬೀಳ್ತಾರೋ ಗೊತ್ತಿಲ್ಲ. ದೇವ್ರು ನಮ್ಮನೆ ಬ್ಯಾಕ್ ಟು ಬ್ಯಾಕ್ ಬ್ರೋ. ಗಾಡಿ ಕೈ ಒದ್ರು ಬ್ರೋ, ಕೈ ಒದ್ರು ಅಡೇ ನಿಡೇ. ಹಿಂಗೆ ವಚ್ಚೋಣ. ಟ್ರಿಬಲ್ ಬಂದ್ರ ಇಲ್ಲ ಅವರು ಇಬ್ಬರೇ ಬಂದಿದ್ದು, ಬಿತ್ತಿದ ತಕ್ಷಣ ನೋಡ ಇಬ್ಬರೇ ಬಂದಿದ್ದು. ಓ ಸ್ಪೀಡ್ ಬ್ರೇಕ್ ಅಲ್ಲಿ ಲೈಟ್ ಇಲ್ಲ ಏನಿಲ್ಲ, ಯಾರು ಕಾಣೋದಿಲ್ಲ. ನಾನೇ ಹತ್ತಿಸ್ಬಿಟ್ಟೆ. ಇವ್ರು ಸರಿ ನಾವು ಸರಿ ಇಬ್ರು ಬಿದ್ದಿರ್ತೀವಿ. ಬ್ರೇಕ್ ಅಲ್ಲಿ ABS ಐತೆಲ್ಲ ಕಂಟ್ರೋಲ್ ಮಾಡ್ಕೊಂಡ್ವಿ. ನಾನು ಮುಂದಗಡೆ ಎಲ್ಲ ಗಾಡಿ ಬತ್ತಾಯ್ತು, ನಾನು ನೋಡ್ಕೊಂಡು ಮೆತ್ತಕ್ಕೆ ಬಂದೆ. ಬ್ರೋ ಇದು ಎಲ್ಲೂ ಬ್ರೋ ಕೈ ಒಲಿಕದು. ಇಲ್ಲ ಬ್ರೇಕ್ ಆಗೈತೆ, ಡಿಸ್ಲೊಕೇಟ್ ಆಗೈತೆ ಬಿಡು ಅಲರ್ಟ್ಸ್ಬಿಡ. ಡಿಸ್ಲೊಕೇಟ್ ಆಗೈತೆ, ಹಿಂಗೆ ಹಿಡ್ಕೊ. ಇಲ್ಲ அங்கே தேஞ்சிட்டு இருக்கணா. ಅಯ್ಯೋ ಕೈ ಕೊಟ್ಟು ಜಾಸ್ತಿ ಹೊತ್ಬಿಟ್ರೆ ಅಮ್ಮನ್ ಬ್ರೇಕ್ ಆಗ್ಬಿಡುತ್ತೆ, ಫುಲ್ಲು ಡಿಸ್ಲೊಕೇಟ್ ಆಗೈತೆ. ಬ್ರೋ ಇದು ಕಟ್ಚಿಪ್ ಏನಾದ್ರೆ ಕಟ್ಬೋದು ಅವ್ನಿಗೆ ಕೈಗೆ. வீட்டில் பார்த்துக்கலாம், நீ ஃபஸ்ட்டு போய்தான் ஏன்னா ஏன்னா ಮಂಜು கேமரா ஆன் பண்ணு. அங்கே கட் பண்ணா ஒன்றும் யூஸ், அங்கே கட்டுது இல்லை மூஞ்சி காட்டு. இல்லை லைட்டாக பக்கத்து லைட்டாக இருக்கு. ஹாஸ்பிட்டலுக்கு போய் ஆனால் லைட்டாக தான் இருக்குது, அது ஒன்றும் பிரச்சனை இல்லை. காபரி ஆகுது. இல்லை தேஞ்சி இருக்கு, அவ்வளோதான், சரியாக போயிடும். கேமரா ஆன் பண்ணு. என்னடா பண்ணுறது, நீங்கள் என்ன ஹாஸ்பிட்டல் இருந்துச்சுன்னா போகலாம். இங்கே ಇವಾಗ ಹೋದ್ರು, ಇವಾಗ ಜಸ್ಟ್ ಇಪ್ಪದಾನ ಇವಾಗ ಒಂದು ಆಕ್ಸಿಡೆಂಟ್ ಬುಲೆಟ್ ಒಳಗಡೆ ಹಾಕಿದೀವಿ, ಎರಡು ನೋಡು ಫುಲ್ ಪೆಟ್ರೋಲ್ ಎಲ್ಲ ಓಪನ್. ಮೂಸ್ತು ಇಬ್ರಿಗೆ, ಇಬ್ಬರಲ್ಲ 4 ಜನ. ಇದು ಇಲ್ಲಿ ನಿಯರಲ್ಲೇ ಒಂದು ಹಾಸ್ಪಿಟ್ಲ್ ಐತೆ, ಈಗೆಲ್ಲ ಅಲ್ಲೇ ಹೋಗೋರೆ. ಇಲ್ಲಿ ಇದು பார்த்துவாங்க. ಏನಿಲ್ಲ ಸ್ಕ್ರಾಚಸ್ ಆಗೈತೆ ಅಷ್ಟೇ, ಎದುರ್ಕೊಂಬೇಡಿ. ஆகாஷ் சூப்பர் ஸ்பெஷாலிட்டி ஹாஸ்பிட்டல் அங்கே இருக்கும் முன்னாடி. மேப்பில் போய் டைப் பண்ணுங்க. ಇಲ್ಲಿ ಹಂಸಲ್ಲಿ ಲೇಟ್ ಇಲ್ಲ ಏನಿಲ್ಲ, ಬಟ್ ಅವ್ರು இங்கேருந்து 5 கிலோமீட்டர் தான். இது இப்படியே போங்க.
பைக் இது போடுங்க, இது வாக்கிங்கில் இருக்கு. பேக் போங்க. ಅವ್ರ ಆಮೇಲೆ ಅದಕ್ಕೆಲ್ಲ ರೆಡಿ ಇದಾರ ಕನ್ವಿನ್ಸ್ ಕೈ அப்படியே பிடிச்ச கட்டிடுறேன். ಅವ್ರು ನೋಡಿದ್ರೆ ಭಯ ಪಡ್ತಾರ. ಅದು ಏನಾದ್ರೂ ಬ್ರೋ ಇಟ್ಟಿ ಕಟ್ಟಬೇಕು. ಬೇಡ ಅದು ಅದು ಏನಾದ್ರೂ ಆಗೈತಾ ಏನ್ ಕತೆ ಗೊತ್ತಿಲ್ಲ. ಇಲ್ಲ ಇಲ್ಲ ಡಿಸ್ಪ್ಲೇ ಗ್ರಿಪ್ಪಿಗೆ ಇರಲಿ, ಕೈ ಹಿಂಗೆ ಮಡಚಬಾರ್ದು. ಅದಕ್ಕೆ ಜಾಸ್ತಿ ಆಟ ಆದಂಗೆ ಬ್ರೋ. ಅದೇ ಹಚ್ಕೊ ஆஸ்பத்திரிக்கு இது ஹாஸ்பிடல் போய் பார்க்கலாம். வீட்டுக்கு அப்புறமா பார்க்கலாம். ಗಾಡಿ ಬೇಗ ಕೊಟ್ಟನಾ ನಿಮಗೆ? ಹಾಂ ಐತೆ ಐತೆ, ಅವ್ರ ಕೈಯೆಲ್ಲ ಐತೆ. டைமே சரியில்லடாப்பா சாமி. என்னமா 5 நிமிஷம் அப்படி உட்காந்துட்டு போங்க, நாங்கள் ஃப்ரீயாக இருக்கு சாஞ்சிற மாதிரி. எலும்பு தெரியுதுடா எங்கடா? அண்ணா ஃபர்ஸ்ட் ஹாஸ்பிட்டலுக்கு கூப்பிட்டு போயிடுங்கண்ணா. அது லொக்கேஷன் பார்த்து கூப்பிட்டு போய். அவங்க ஓட்டுவாங்களா வண்டி? ஓட்ட முடியுமா? இல்லை அவங்க நல்லா அவங்களுக்கு ஓட்ட முடியுமா கேளுங்க வண்டி. அவர் கொஞ்சம் அதிகமாகிட்டு இருக்குண்ணா. கரெக்ட் ஹாஸ்பிட்டலில் கூப்பிட்டு போங்க. முட்டை எலும்பே தெரியுற மாதிரி இருக்கு. ஸ்டாண்ட் அதில் தான் இருக்கு போல. லொக்கேஷன் அதில் போட்டுக்கோங்க. ಮಂಜಾ ಓಯ್ ಮಂಜಾ ಬ್ರೋ ಮೊದಲು ಗ್ಲೌಸ್ ತಗೋ. ಅವ್ರಿಗೆ ಇಲ್ಲಿ ಮೂಳೆ ಕಾಣ್ತಾ ಐತೆ ಒಳಗಡೆ ಇರೋದು. ಯಾರಿಗೆ? ಅಣ್ಣನಿಗೆ. ನೋಡಬೇಡ, ನನಗೆ ಭಯ ಆಗ್ತಿದೆ. ಒಳಗಡೆ ಇರೋ ಮೂಳೆ ಕಾಣ್ತಾ ಐತೆ. ಎಲ್ಲ ಗ್ಲೌಸ್ ತಗೊಳ್ಳೋದು. ಇವನ್ ಥರ ಜಾಕೆಟ್ ತಗೋಬೇಕು ಮೊದಲು. ಏನಾದರೂ ಆಗಲಿ ಜಾಕೆಟ್ ತಗೊತೀನಿ. ಅಣ್ಣ இவர் ஓட்டுட்டோம், நீங்கள் உட்கார கூட்டு போங்க. அவரை அந்த வண்டி ஓட்டுங்க, நான் முன்னாடி போகிறேன். சரியா? மெல்லுமா ಅದು ಇದು ಇದೆ ಎಲ್ಲ ಹೋಗ್ಬಿಟ್ಟು ಬರೀ ಬೋರ್ಡ್ ಮಾತ್ರ ಅಷ್ಟೇ. ಅಲ್ಲಿ ಯಾವನು ಬೋರ್ಡ್ ನೋಡ್ತಾರೆ. ಬೋರ್ಡ್ ತೊಗೊಂಡೆ ಬೋರ್ಡ್ ಆ ಕಡೆ ಪರವಾಗಿಲ್ಲ. ಬೋರ್ಡ್ ಹಿಂಗೈತೆ. ನಾ ಬೋರ್ಡ್ ನನಗೂ ಕಾಣಲಿಲ್ಲ. ಅದು ಏನು ಕಾಣಿಸ್ತಾನೆ ಇಲ್ಲ. ನಾನು ಬೋರ್ಡ್ ನೋಡಿ ಸ್ಲೋ ಮಾಡ್ತೇನೆ ನಾನು. இது பார்த்தீங்கன்னா நந்தி ஹில்ஸ்லேருந்து தேவநல்லி போகிற ரோடு. இங்கே ஒரு ஸ்பீட் பிரேக் இருக்குது பார்த்தீங்களா? ஃபுல் இருட்டாகுது. எவன் வந்தாலும் தெரிய மாட்டேங்குது, ஒன்றுமே புரிய மாட்டேங்குது. சரியான ஆக்சிடென்ட் கைஸ். 2 வண்டி இங்கேருந்து எதுவுமே வெளிச்சமாக இல்லை பாருங்க. இருட்டாக இருக்கா? இங்கே தான் வெளிச்சமாக இருக்குது. ஸ்பீட் பிரேக்கில் வந்து டச் ஆனதுக்கு சரியான அடி. 2 வண்டி. ஒருத்தவங்க வந்து விழுந்து ஃபுல் கைகள் அடி. தமிழ்காரங்க தான். இன்னொருத்தன் மலையாளிஸ். வண்டி இன்ட்ரெஸ்ட் சார். இது வந்து ஜிடி வரும் பார்த்தீங்களா? அது 2 வண்டி அடித்த வண்டி. இன்ஜின்லாம் வெளியே அப்படியே ஃபுல் உடச்சி. இன்ஜின் கேசிங்லாம் உடஞ்சிச்சு. அங்கே பாருங்க ஃபுல் ஆயிலாக இருக்குது பாருங்கள். இன்ஜின் கேசிங்லாம் உடஞ்சி ஃபுல் டேமேஜ். ಲೋ ಅಲ್ಲೆಲ್ಲ ಬೋರ್ಡ್ ಐತೆ. ಲೋ ಫುಲ್ ಸ್ಟಾರ್ಟಿಂಗ್ ಅಲ್ಲೈತೋ ಸ್ಲೋ ಮಾಡಿ ಅಂತ. ಪಾಪ ಅವ್ರ ಇಬ್ರು ಪಾಡ ನಾಯಿ ಪಾಡು ಎತ್ಕೊಂಡು ಬಾಕಿ ಇರೋರು ಹಾಸ್ಪಿಟ್ಲಲ್ಲಿ ಹೆಂಗ ಫ್ಲಾಟ್ ಆಗಿ ಮಲ್ಕೊಂಡು ಇವರು ಓಡಬೇಕಲ್ಲ ಫ್ರೆಂಡ್ಸ್. ನಿಮ್ಗೇನಾಯ್ತು ಬ್ರೋ? ಸ್ನ್ಯಾಪ್ ಬರೋಣಿಲ್ಲ. ಏನಾಯ್ತು? ಹಾಂ ಇಲ್ಲಿ ಕಾಣಿಸ್ತಾ ಇಲ್ವಾ? ಇಷ್ಟು ದೂರ ಸುಟ್ಟೋಗೈತಲ್ಲ. ನನಗೆ ಕಾಲ್ ಸುಡ್ತು. ಕಾಲ್ ಪರ ಇಲ್ಲಿ ನೋಡಿ, ಕಾಣಿಸ್ತಾ ಇಲ್ವಾ ಇಷ್ಟು ದೂರ ಫುಲ್ಲು? ಆಗುತ್ತೆ. ನನಗೆ ಕಾಲಿಗೆ ಬೇಗ ಬಿಟ್ರೆ
ಅದು ಬೇರೆ ಬಿಸಿ ಬಿಸಿ ಆಯಿಲ್ ಕಾಲ್ ಮೇಲೆ ಹಂಗೆ ಬಿದ್ದೈತೆ. சரியான ஆக்சிடென்ட். இதெல்லாம் பார்த்துட்டு தெரியுது சேஃப்டி ஜாக்கெட்லாம் வாங்கணும்னு சொல்லிட்டு. அப்பா சாமி, இதெல்லாம் பார்த்தா பயமாக இருக்குது இங்கே வண்டி ஓட்டுறதுக்கு. ரைடிங் ஜாக்கெட் இதெல்லாம் போடணும். ஸ்பீட் பிரேக்கே தெரியல பாவம். ஏய் காருக்கு அவங்களே போயிட்டாங்க, ஒரு நிமிஷம் இவங்களே போயிட்டாங்க. கார் பறந்து வந்து இப்போ வந்துச்சு ஸ்பீட் பிரேக்கில். ಬಾ ಬ್ರೋ, ಟೈಮ್ ಆಗ್ತಿದೆ, ಹೋಗೋಣ. ಕೈ ತೊಳ್ಕೊಂಡು ಹೋಗ್ಬೇಕಿತ್ತು ಬ್ರೋ. ಅಲ್ಲಿ ನೀರು ಐತೆ ನೋಡು, ಆ ಬಾಟಲಲ್ಲಿ ನೀರು ಐತೆ ನೋಡು ಅಲ್ಲಿ. ಆಮೇಲೆ ಸುಮ್ಮನೆ ಈ ದರಿದ್ರಗಳನ್ನ ಹಿಡ್ಕೊಂಡು ಏನು அவர் விழுந்தது இப்படி விழுந்திருக்காரு பார்த்தியா? இந்த இந்த இது போயிட்டு வர அது இன்னொரு ஆக்சிடென்டா நினைச்சு அதுக்குள்ள நீங்க வந்து சொல்லிட்டீங்க. சரியா விழுந்தாங்க. ನೀನು ಕೈ ತೊಳ್ಕೊಳ್ತಿರ್ತ, ಕೈ ತೊಳ್ಕೊಳ್ಳಿ ಸುಮ್ಮನೆ. ಅದು ಹಂಗೆಲ್ಲ ಹಿಡ್ಕೊಂಡು ಹೋಗೋದು ಬೆಸ್ಟ್ ಆಗಿ. அப்படியே தண்ணி பாட்டில் எட்டோடாங்க. ಯಾವುದೋ ಗ್ಲೌಸ್ ಅದು ಚೆನ್ನಾಗಿರೋದು ತಗೊಳ್ಳೋ. ಅಲ್ಲೇ ಆಯ್ತಲ್ಲ. ಏಯ್ ಇದಾರು ಹಾಕೊಂಡಿದ್ದೀನಿ, ಖುಷಿ ಪಡು. ಅವರು ಈ ಗ್ಲೌಸ್ ಹಾಕೊಂಡಿದ್ರು ನೋಡಿಲ್ವಾ? ಅವರು ಆ ಗ್ಲೌಸ್ ಆ ಗ್ಲೌಸ್ ಹಾಕೊಂಡಿದ್ದು ನಾರ್ಮಲ್ ಹಾಕೊಂಡಿದ್ದ ಅವನು. ಈ ತರ ಎಲ್ಲ ಹಾಕೊಂಡಿದ್ದಿಲ್ಲ, ಆ ತರ ಹಾಕೊಂಡಿದ್ದ. ಹಾಂ, ಅದೇ ಹಂಗೆ ಇದಾಗಿದ್ದು. ಬಿದ್ದಿದ ತಕ್ಷಣ ಎಲ್ಲ ಫುಲ್ ಕಟ್ಟಾಗೋಯ್ತು. ನಮ್ಮದು ಗ್ರಿಪ್ எனக்கு சுடுது ரெடி, பயங்கரமா எரியுது. ஊத்துறா, இன்னும் கொஞ்சம் ஊத்துறா. போது விடு. நமக்கும் அது தொடரக்கூடாதுன்னு சொல்லிட்டு இருக்காரு. ಕೆಟ್ಟದ್ದು ಅಲ್ಲೇ ಹೋಗ್ಲಿ ಅಂತ ಹೇಳ್ತವ್ರೆ. ಭಯ ಎಲ್ಲ ಬೀಳಿಸ್ಬೇಡ್ರಪ್ಪ, ಮನೆಗೆ ನಾನು ಒಬ್ಬನೇ ಮಗ. ಒಬ್ಬನೇ ಮಗ ಇದ್ದು ಏನು ಮಾಡ್ತೀಯ? ಮದುವೆ ಮಾಡ್ಕೊಳ್ಳಲ್ಲ, ಇನ್ನೊರ್ ಮಗನೂ ಬರಲ್ಲ, ಬಿಡು, ಹೋದ್ರೆ ಹೋಗ್ಲಿ. ಮದುವೆ ಮಾಡ್ಕೊಳ್ಳಲ್ಲ, ಏನು ಯೂಸು? ಹೊಲ ಮಾಡ. ಅಷ್ಟೇ, ನಾನು ಸ್ಪೀಡ್ ಬ್ರೇಕ್ ಬಿಟ್ಟಿದ ತಕ್ಷಣ ಅಷ್ಟೇ ಇನ್ನೊಂದು ಸರಿ ಹೋಯ್ತಪ್ಪ ಅಂದ್ಕೊಂಡೆ. ಇದು ಫ್ರಂಟ್ ಫೋರ್ಕು. ನಿಜ ಕೇಳ್ತೀವಿ, ಇಲ್ಲಿ ಬೇರೆ ಆಯಿಲ್ ಲೀಕ್ ಆಗಿತ್ತು ನೋಡಿದ್ರಲ್ಲ, ನಾವು ಹಂಗಾಸೆ ಬಂದು ಹಿಂಗೆ ನಿಂತಿದ್ದೀವಿ. ABS ಇತ್ತಲ್ಲ, ಟಕ್ಕಂತ 2 ಬ್ರೇಕ್ ಹೊಡೆದಕ್ಕೆ ಅಲ್ಲೇ ನಿಂತ್ಕೊಂತು. ಸ್ಪೀಡ್ ಬ್ರೇಕ್ಲ ಅರ್ಧ ಕಂಟ್ರೋಲ್ ಆಗೋಯ್ತು ಅಲ್ಲೇ. ಅಲ್ಲಿಂದ ಗಾಡಿ ಹತ್ರ ಬಂದಿದೆ, ನಮ್ಗೆ ಅಲ್ಲೇ ಕಂಟ್ರೋಲ್ ಆಗೈತಲ್ಲ. ತಿಳ್ಕೊಂಡೆ ಗೊತ್ತಾ ನೀವು? ಥ್ರೋಟಲ್ ಬುಮ್ ಅಂತ ಆಯ್ತು ನೋಡಿ, ಬ್ರೇಕ್ ಹಿಡಿದ್ಬಿಟ್ಟು ಎಲ್ಲ ಬಿಟ್ಟಿದ್ದೀರಾ ಲಿವರ್ ಫ್ರೀ ಆಗಿ. ಆಮೇಲೆ ಬ್ರೇಕ್ ಸಡನ್ ಆಗಿ ಹೊಡೆದ್ರಿ ನೋಡಿ, ವೀಲ್ ಬ್ಯಾಕ್ ಅಲ್ಲಿ ರೊಟೇಟ್ ಆಗ್ತಾ ಇತ್ತು. ಯಾವ್ದು ಇದ್ರಲ್ಲ? ಆಗಲ್ಲ ಅವರು, ಆಗುತ್ತೆ, ಸ್ಪೀಡ್ ಜಾಸ್ತಿ ಇತ್ತಲ್ಲ. ಆಮೇಲೆ ABS ಅಲ್ಲಿ ನೀವು ಹೊಡೆದಿದ್ದೀರಾ, ಪುಣ್ಯ ನಮ್ದು ಸೇಫ್. ಏನಾಗಿದೆ ಇದೇ ನಮ್ಗೆ ಮುಂದ್ಗಡೆ ಯಾರು ಇದ್ದಿಲ್ಲ. ಅದು ಈ ತರ ಕಾರ್ ಇದ್ದಿದ್ರೆ 100% ಹೊಡೆದಿರ್ತೀವಿ. ಇಲ್ಲೇ ಇತ್ತಲ್ಲ ಬುಲೆಟ್ ಇತ್ತಲ್ಲ. ಬುಲೆಟ್ ಅಲ್ಲಿ ಇತ್ತು, ಆಯಿಲ್ ಐತೆ ಅಲ್ಲೇ ಇತ್ತು. ಕಾರ್ ಯಾವ್ದಿಲ್ಲ, ಅಡ್ಡ ಯಾವ್ದು ಇದ್ದಿಲ್ಲ. ನಮ್ ಪುಣ್ಯ ಅಂತ ಹೇಳಿ ಏನಾಗಿಲ್ಲ. ನಮ್ಗೆ ಲೈಟ್ ಕಂಟಿನ್ಯೂಸ್ ಗಾಡಿ ಬಂದ್ರೆ ಗೊತ್ತಾಗಿರೋದು ಅವ್ರಿಗೆ. ರೇಡಿಯೇಟರ್ ಸ್ಟಿಕ್ಕರ್ ಹಾಕ್ಬೇಕು ಅಲ್ಲಿಗೆ ರೋಡಿಗೆ, ಏನ್ ಹಾಕಿಲ್ಲ. ಅವ್ನ ಆಂಬುಲೆನ್ಸ್ ಅವ ಹೇಳ್ತಾನೆ, ಹೋಗಿ ಅವ್ರಿಗೆ ಕರ್ಕೊಂಡು ಹೋಗ್ತೇವೆ, 10 ಕಿಲೋಮೀಟರ್ ಐತೆ ನಾನು ಅಂತ. ಪಾಪ ಅವ್ರು ಹೆಂಗೆ ಓಡಿಸಿ ಏನೇ ಮಾಡ್ತಾರೆ, ಬಟ್ ಅವ್ರ
ಇವ್ರದಿಂತೂ ಮೋಸ ಬ್ರೋ. ಈಗ ಎರಡನೇ ಸರಿ ಬೀಳ್ದಾರ, ಈಗ ಎರಡನೇ ಸರಿ ಬಿದ್ದೋದ್ರಲ್ಲ ಪಾಪ. ಅವ್ರ ಮನೆಗೆ ಏನು ಹೇಳಲಿ, ದುಡ್ಡಿಲ್ಲ ಏನಿಲ್ಲ ಅಂತ ಏನೇನೋ ಹೇಳ್ತಾವ್ರೆ. ಹಾಂ, ಒಂದು ಕೈ ಫ್ರ್ಯಾಕ್ಚರು. ಹಾಂ, ಇಲ್ಲ ಫ್ರ್ಯಾಕ್ಚರ್ ಆಗಿರುತ್ತೆ ಒಳಗಡೆ. ಇನ್ನೊಂದು ಇಲ್ಲಿ ಒಳಗಡೆ ಮೂಳೆನೇ ಕಾಣಿಸ್ತೈತೆ. ಯಾವುದು? ಹಾಂ, ಟೈಮ್ ಎಷ್ಟು ಬ್ರೋ? ಟೈಮು 4:50